ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆಯನ್ನು ಮತ್ತು ನಿಷ್ಠೆಯನ್ನು ಹೊಂದಿದ್ದೇನೆಂದು ಮತ್ತು ಭಾರತದ ಸಾರ್ವಭೌಮತ್ವ ಮತ್ತು ಅಖಂಡತೆಯೊಂದಿಗೆ ತೀಡಿದ್ದೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸ್ತೇನೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ. ಈ 5 ವರ್ಷದಲ್ಲಿ ಮಂಜೇಶ್ವರದ ಸಾಧನೆಗಳ ಒಂದು ಸರಣಿಯನ್ನು ನಿಮಗೆ ನೋಡ್ಬೋದು. ಸುರೇಂದ್ರನವರು 5 ವರ್ಷದ ನಂತರ ಇಲ್ಲಿ ಬಂದರೆ ಇಲ್ಲಿ ಅಭಿವೃದ್ಧಿ ಅವರಿಗೆ ಹೇಗೆ ಗೊತ್ತಾಗೋದು? ಅವರು 5 ವರ್ಷ ತಿರುಗಿ ನೋಡಲಿಲ್ಲ. ಇಲ್ಲಿ ಈ ಚುನಾವಣೆಯಲ್ಲಿ ಮಂಜೇಶ್ವರದ ಜನರ ಒಂದು ಪ್ರಧಾನವಾದ ಚರ್ಚೆ ತಲಪಾಡಿಯ ಟೋಲ್. ಅಲ್ಲಿ ಕೇರಳದ ಗಡಿಯವರಿಗೆ ಈಗಲೂ ಉಚಿತ ಅಂತ ಕೊಟ್ಟು ವಂಚನೆ ಮಾಡಿದ್ದಾರೆ. ಅದರ ಎಡೆಯಲ್ಲಿ ಆರಿಕಾಡಿಯಲ್ಲಿ 22 ಕಿಲೋಮೀಟರ್ ಒಳಗಡೆ ಒಂದು ಟೋಲ್ ಬೂತ್ ತಂದರು. ಟಪ್ಪಂತ ಕರ್ನಾಟಕದ KSRTC 27 ರೂಪಾಯಿ ಇದ್ದ ಟಿಕೆಟ್ ದರವನ್ನು 35 ಆಗಿ ಜಾಸ್ತಿ ಮಾಡಿದರು. ಪಾಪ ಶಾಲೆಗೆ ಹೋಗೋ ಮಕ್ಕಳು, ತರಕಾರಿ ತರಲಿಕ್ಕೆ ಹೋಗುವವರು, ಮಂಗಳೂರಿಂದ ಮೀನು ತರುವವರು, ಕೂಲಿ ಕಾರ್ಮಿಕರು ಕೂಗಿ BJP ಕಾರ್ಯಕರ್ತರು ಕೂಡ ನನ್ನಲ್ಲಿ ಹೇಳಿದರು, ದಯಮಾಡಿ ಈ ಒಂದು ದುರಂತದಿಂದ ನಮ್ಮನ್ನು ಕಾಪಾಡಿ ಅಂತ. ನಾವು ಅದಕ್ಕೆ ರಾಜಕೀಯ ಅತೀತವಾಗಿ ಸಭೆ ಕರೆದಾಗ BJP ಅವರು ದೂರ ನಿಂತು ಹೇಳಿದ್ರು, ಅದು ಕೇಂದ್ರ ಸರ್ಕಾರ ಕೊಟ್ಟದ್ದು, ಏನು ಮಾಡೋಕ್ಕೂ ಆಗಲ್ಲ. ಇನ್ನೊಂದು ತಂಡ ಕಳ್ಳ ಪೊಲೀಸ್ ಆಡಿ ಹೊರಗೆ ನಿಂತರು. ನಾನು ಆ ಒಂದೇ ಒಂದು ಟೋಲ್ ಮುಖಾಂತರ ನಮ್ಮ ಎಲ್ಲ ಕಾರ್ಯಕರ್ತರಿಗೆ 9 ಕೇಸು ಬಂದಿದೆ. ಅಲ್ಲೇ ಟೋಲ್ ಅವರು ಆರಂಭ ಮಾಡುವಾಗ ನಮ್ಮ 3 ಮಂದಿ ಕಾರ್ಯಕರ್ತರು ದಿನಗಟ್ಟಲೆ ಜೈಲಲ್ಲಿ ಮಲಗಿದ್ದಾರೆ. ಇರ್ಷಾದ್ ಎಂಬ ಹುಡುಗ ತನ್ನ ಹೆಂಡತಿ ಗರ್ಭಿಣಿಯಾಗಿ ಈ ಊರಿಗೋಸ್ಕರ 28 ದಿವಸ ಜೈಲಲ್ಲಿ ಮಲಗಿದ್ದಾನೆ. ಈ ಚುನಾವಣೆಯಲ್ಲಿ ಜನರು ಎಲ್ಲವನ್ನು ಕಾಣ್ತಾ ಇದ್ದಾರೆ. ಮಂಜೇಶ್ವರದ ಬಡವರನ್ನು ಶೋಷಣೆ ಮಾಡಲಿಕ್ಕೆ ತಂದಂಥ ಟೋಲ್ ಮುಚ್ಚಿದ UDFಗೆ ಓಟು ಕೊಡಬೇಕಾ? ಟೋಲ್ ಸ್ಥಾಪನೆ ಮಾಡಿ ಈ ಜನರನ್ನು ತೊಂದರೆಗೊಳಪಡಿಸಿದ BJPಗೆ ಓಟು ಕೊಡಬೇಕಾ ಎಂಬುದು 9ಕ್ಕೆ ಮಂಜೇಶ್ವರದ ಜನರು ನಿರ್ಧಾರ ಮಾಡ್ತಾರೆ. ಇದು ಈ ಕ್ಷೇತ್ರದ ದೊಡ್ಡ ಸಮಸ್ಯೆ. ಗಡಿನಾಡ ಶಾಲೆಗಳಲ್ಲಿ ಕನ್ನಡ ಮಲಯಾಳ ಹೇರಿಕೆ ಆಗುವಾಗ ಅಷ್ಟೊಂದು ಏನು ಮಾಡಲಿಲ್ಲ ಅಂತೇಳಿ ಬೋಧ ಮಾಡ್ತಾರೆ. ನೋಡಿ, ನಾನು ಕನ್ನಡದ ಮುಖಾಂತರ ಪ್ರಮಾಣ ವಚನ ಮಾಡಿದವನು. ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿ ಕಲಿಸಿ ಕನ್ನಡದ ಪಾರಂಪರ್ಯವನ್ನು ಉಳಿಸುವವನು. ಈಗ ನಾನು ಅಲ್ಲಿ ಪ್ರಮಾಣ ವಚನ ಮಾಡಿದ್ದು ಕನ್ನಡದಲ್ಲಿ. ಕನ್ನಡದ ಗಂಧ ಗಾಳಿ ಗೊತ್ತಿಲ್ಲದವರು ಕನ್ನಡದ ಬಗ್ಗೆ ಭಾಷಣ ಮಾಡೋದು ಅಂತ ಹೇಳಿದರೆ ಅದನ್ನು ಹೇಗೆ ಅಂಗೀಕಾರ ಮಾಡೋದು? ನೋಡಿ, ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ, ನೀವು ಶ್ರದ್ಧೆಯಿಂದ ಕೇಳಿ. ಈಗ ಕೇರಳವನ್ನು ಹೇಳೋದು ಕೇರಳಂ. 57ರಲ್ಲಿ ಕೇರಳ ಹುಟ್ಟಿದ ನಂತರ ಕೇರಳವನ್ನು ಕನ್ನಡಿಗರಿಗೆ ಬರೆಯಬಹುದಿತ್ತು ಕೇರಳ, ಇಂಗ್ಲೀಷಲ್ಲಿ ಬರೆಯಬಹುದಿತ್ತು ಕೇರಳ, ಮಲಯಾಳದಲ್ಲಿ ಬರೆಯಬಹುದಿತ್ತು ಕೇರಳ. ಕೇರಳಂ ಎಂಬ ಕನ್ನಡಿಗರಿಗೆ ತೊಂದರೆಯಾದ ಆ ಒಂದು 0 ಲಂ ತಂದದ್ದು BJPಯ ರಾಜ್ಯಾಧ್ಯಕ್ಷರಾದ ರಾಜೀವ್ ಚಂದ್ರಶೇಖರ್ ಹೇಳಿ ಭಾರತದ ನರೇಂದ್ರ ಮೋದಿಯವರ ಮಂತ್ರಿಮಂಡಲ ಜಾರಿಗೆ ತಂದ ಒಂದು ದುರಂತ. ಇಲ್ಲಿ ಕನ್ನಡಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತ ಕೇಳಿದರೆ, ಕನ್ನಡ ಮಕ್ಕಳಿಗೆ ಸಮಸ್ಯೆ ಬಂದಾಗ ನಾವು ಹೋರಾಟಕ್ಕೆ ನಿಂತಿದ್ದೇವೆ. ಇನ್ನೊಂದು ತಪ್ಪು ಮಾಹಿತಿಯನ್ನು ಕೊಟ್ಟರು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ. ಕೇರಳದಲ್ಲಿ ಕಡ್ಡಾಯವಾಗಿ ಮಲಯಾಳೀಕರಣ ಆಗುತ್ತಾ ಇದೆ ಅಂತೆ. ನಾನು ಎದೆ ತಟ್ಟಿ ಹೇಳಿದೆ, ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಕಲಿಯುವ ಕನ್ನಡ ಮಕ್ಕಳಿಗೆ ಯಾವುದಾದ್ರೂ ತೊಂದರೆ ಬಂದರೆ ಜೀವವನ್ನು ಕೊಟ್ಟು ಹೋರಾಟ ಮಾಡ್ತೀನಿ ಅಂತ ಹೇಳಿ. ಆ ಮಸೂದೆ ಜಾರಿಗೆ ಬರಲಿಲ್ಲ. ಆ ಮಸೂದೆ ಈಗಲೂ ಗವರ್ನರ ಕೈಯಲ್ಲಿ ಈಗ ಜಾರಿಗೆ ಬರುವುದಷ್ಟೇ. ಈ ಚುನಾವಣೆಯಲ್ಲಿ
ಒಬ್ಬ ಕನ್ನಡಿಗನಾಗಿ ಮಂಜೇಶ್ವರದ ಕನ್ನಡಿಗರಲ್ಲಿ ಕೇಳ್ತಾ ಇದ್ದೀನಿ, ಯಾರಿಗೆ ಯಾವ ಸಮಸ್ಯೆ ಬಂದಿದೆ, ಎಲ್ಲಿ ಯಾವ ಶಾಲೆಯಲ್ಲಿ ಕಡ್ಡಾಯವಾಗಿ ನಿರ್ಬಂಧವಾಗಿ ಕನ್ನಡ ಕಲಿಸಲಿಕ್ಕೆ ಒತ್ತಾಯ ಮಾಡಿದ್ದಾರೆ? BJPಯವರಿಗೆ ಕಲುಷಿತ ನೀರು ಸಿಕ್ಕಿದ್ರೆ ಸಾಕು, ಅದನ್ನು ಹೇಗಾದರೂ ಮಾಡಿ ರಾಜಕೀಯ ಲಾಭ ಪಡೆಯುವುದು. ನಾನು ಒಂದೇ ಒಂದು ಮಾತು ಕೇಳ್ತಾ ಇದ್ದೀನಿ, BJPಯ ಜಿಲ್ಲಾಧ್ಯಕ್ಷೆ ML ಅಶ್ವಿನಿ, ಕನ್ನಡಿಗರು BJPಗೆ ತಾಕತ್ತಿದ್ರೆ ಒಬ್ಬ ಕನ್ನಡಿಗನನ್ನು ಮಂಜೇಶ್ವರದಲ್ಲಿ ನಿಲ್ಲಿಸಬೇಕಿತ್ತು. ನಿಮಗೆ ಮಂಜೇಶ್ವರದ ಕನ್ನಡಿಗರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಕೇರಳದ 140 ವಿಧಾನಸಭಾ ಕ್ಷೇತ್ರಗಳಲ್ಲಿ UDF ಸೀಟು ಕೊಟ್ಟಿರುವುದು ಕನ್ನಡಿಗನಿಗೆ. ಇಲ್ಲಿ BJPಯವರು ಮಲಯಾಳಿಯನ್ನು ತಂದು ಕನ್ನಡದ ಬಗ್ಗೆ ಮಾತಾಡಿಸ್ತಾರಂತ ಹೇಳಿದರೆ ಇದನ್ನು ಹೇಗೆ ನಂಬಬೇಕು? ಕಿಂಚಿತ್ತಾದರೆ ಕಾಳಜಿ ಇದ್ದರೆ ಯಾಕೆ ನೀವು ML ಅಶ್ವಿನಿಗೆ ಕಾಸರಗೋಡಲ್ಲಿ ಸೀಟ್ ಕೊಡ್ತೀರಿ? ML ಅಶ್ವಿನಿಯನ್ನು ಮಂಜೇಶ್ವರದಲ್ಲಿ ನಿಲ್ಲಿಸಬೇಡವಾ? ಅವರ ಊರಿರುವುದು, ಅವರ ಬ್ಲಾಕ್ ಪಂಚಾಯತಿಗೆ ಸ್ಪರ್ಧಿಸಿರುವುದು. ಅಂದರೆ ನಿಮಗೆ ಕನ್ನಡಿಗರಿಗೆ ಒಂದು ಸೀಟು ಕೊಡುವ ತಾಕತ್ತು ಕೂಡ ಇಲ್ಲದೆ ಕನ್ನಡದ ಬಗ್ಗೆ ಮಾತಾಡುವುದಂತ ಹೇಳಿದರೆ ಅದು ನಿಮ್ಮ ನಾಟಕ. ನೋಡಿ, ಅದು ಯಾವಾಗಲೂ BJP ಸೋತಾಗ ಮಾಡುವ ಆರೋಪ. ಕೇರಳದ ವಿಧಾನಸಭೆಯಲ್ಲಿ BJPಗೆ ಈಗಲೂ ಕೂಡ ಶೂನ್ಯ. 2026 ಕೂಡ BJP ಗೆಲ್ಲುವುದಿಲ್ಲ. ಮಂಜೇಶ್ವರದಲ್ಲಿ LDF ಬಹಳ ಹಿಂದೆ ಇದೆ. ನಾವು ಗೆದ್ದಾಗ ಹೇಳೋದೇನಂತ ಹೇಳಿದರೆ LDF ಮತ್ತು UDF ಅಂತರ್ಧಾರೆ ಅಂತ. ನಾವು 8 ಪಂಚಾಯತಲ್ಲಿ ಸೆಣಸಾಡುವಾಗ LDF ಮತ್ತು BJPಯವರನ್ನು ಸೋಲಿಸಿ ಗೆದ್ದು ಪಂಚಾಯತನ್ನು ಹಿಡಿದವರು. ಅದೆಲ್ಲ ಮಂಜೇಶ್ವರ ಜನರಿಗೆ ಪಾರದರ್ಶಕವಾಗಿ ನೋಡ್ತಾ ಇದ್ದಾರೆ. ಇಲ್ಲಿ UDF ಗೆದ್ದೇ ಗೆಲ್ತದೆ. ಇದರಲ್ಲಿ ಮಂಜೇಶ್ವರಕ್ಕೆ ಲಾ ಕಾಲೇಜ್ ತಂದಂಥ ಶಾಸಕ, ಆರೋಗ್ಯ ವಲಯಕ್ಕೆ ಕೋಟಿ ರೂಪಾಯಿ ತಂದಿದ್ದೀನಿ. ಮಂಜೇಶ್ವರದ ಜನರ ಶಾಂತಿಯನ್ನು ಎತ್ತಿ ಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. 2026 ಕೇರಳದಲ್ಲಿ UDF ಸರ್ಕಾರ ಬರ್ತದೆ. UDF ಸರ್ಕಾರ ಬಂದರೆ ಈಗಾಗಲೇ ಅಭಿವೃದ್ಧಿ ಪತ್ರದಲ್ಲಿರುವ ಮಂಜೇಶ್ವರ ಕ್ಷೇತ್ರವನ್ನು, ಕೇರಳದಲ್ಲಿ ಮಂಜೇಶ್ವರ ಕ್ಷೇತ್ರವನ್ನು ಹೇಳೋದು ನಂಬರ್ 1 ಕ್ಷೇತ್ರ. 2031 ಒಳಗಡೆ ಕೇರಳದ ಅಭಿವೃದ್ಧಿಯಲ್ಲಿ ನಂಬರ್ 1 ಕ್ಷೇತ್ರವನ್ನಾಗಿ ಮಂಜೇಶ್ವರ ಮಾಡ್ತೀನಿ.
ಏನು ಅಂದರೆ ನಮ್ಮ ಹಿಂದುಳಿದ ವರ್ಗದ ಹುಡುಗರಿಗೆ ನೀವು ಹಿಂದುತ್ವವಾದಿಗಳಾಗಿ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಬಾಡಿ ನಿಂತರ ಆಗಿ ಅಂತ ಹೇಳ್ತೀನಿ. ಯಾಕಂದರೆ ಭ್ರಷ್ಟಾಚಾರದ ವಿರುದ್ಧ, ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಮನೋಭಾವ ಬಂದಾಗ ಮಾತ್ರ ನಿಮ್ಮ ತಂದೆ ತಾಯಿಗಳಿಗೂ ಹೆಸರು ಬರುತ್ತೆ, ಕರಾವಳಿ ಪ್ರದೇಶಕ್ಕೂ ಹೆಸರು ಬರುತ್ತೆ, ರಾಜ್ಯಕ್ಕೂ ಸಹ ಹೆಸರು ಬರುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ.